ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ನನ್ನ ಆಸೆನೂ ಕೂಡ ನೆರವೇರಿತು. ಇವಾಗ ಯಾವ್ಯಾವ ಬಟ್ಟೆಗಳನ್ನ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಕೂಡ ಮರೀದೆ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಬಟ್ಟೆಗಳನ್ನೆಲ್ಲ ತೋರಿಸ್ತೀನಿ. ಸೊ ಓಕೆ, ಈಗ ನೀವು ನೋಡ್ತಾ ಇರ್ಬೋದು, ಇಷ್ಟು ಕ್ಲಾತ್ಸ್ನ ನಾನು ಆ ಪಾಪುಗೆ ಅಂತ ಹೇಳಿ ತಗೊಂಡ್ ಬಂದಿದ್ದು. ಸೊ ಇದನ್ನ ಎಲ್ಲದನ್ನು ಕೂಡ ನನಗೀಗ ತೋರಿಸ್ತೀನಿ. ಫಸ್ಟ್ ಸ್ವೆಟರ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಈ ಸ್ವೆಟರ್ ನೀವು ನೋಡಿ ಅನ್ಕೊಂಡಿರ್ಬೋದು, ನಮ್ಮ ಪಾಪು ಇನ್ನೂ ಲೂಸ್ ಆಗುತ್ತೆ ನಮ್ಮ ಪಾಪುಗಿದು. ಬಟ್ ಏನ್ ಗೊತ್ತಾ, ಇದನ್ನ ನೋಡ್ತಿದ್ದಾಗೇನೆ ತುಂಬಾನೇ ಇಷ್ಟ ಆಗುತ್ತೆ ನನಗೆ, ತಗೊಳ್ಳೇಬೇಕು ಇದನ್ನ. ಒಂದಲ್ಲ ಒಂದ್ಸತಿ ಅದು ನಮ್ಮ ಪಾಪುಗೆ ಇರ್ಬೇಕು, ಲೂಸ್ ಆದ್ರೂ ಪರವಾಗಿಲ್ಲ, ನಾನು ಇದನ್ನ ತಗೊಳ್ಬೇಕು. ಅದ್ ಸೈಜಸ್ ಜಾಸ್ತಿ ಅವೈಲಬಲ್ ಇಲ್ಲ, ಇದಕ್ಕಿಂತ ತುಂಬಾನೇ ದೊಡ್ಡದಿತ್ತು, ಅದಕ್ಕಿಂತ ತುಂಬಾ ದೊಡ್ಡದೇನು ಬೇಡ. ಸೊ ಇದನ್ನ ಅಟ್ಲೀಸ್ಟ್ ಒಂದು 6 months ಆದ್ಮೇಲೆ ಇದನ್ನ ಪಾಪುಗೆ ಹಾಕ್ಬೋದು. ಆಲ್ರೆಡಿ ಬೇಸಿಗೆ ಬಂದಿರುತ್ತೆ, ಬಟ್ ಸ್ಟಿಲ್ ಒಂದ್ಸತಿನಾದ್ರೂ ಇದನ್ನ ಪಾಪುಗೆ ಹಾಕ್ಬೇಕು ಅಂತ ಹೇಳಿ ಈ ಸ್ವೆಟರ್ನ ತಗೊಂಡ್ಬಂದು. ಇಷ್ಟು ಚೆನ್ನಾಗಿದೆ ಗೊತ್ತಾ, ನನಗಂತೂ ತುಂಬಾನೇ ಖುಷಿ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಸಾಫ್ಟ್ ಆಗಿದೆ. ಸೊ ಹಂಗಾಗಿ ನಾನು ಈ ಒಂದು ಸ್ವೆಟರ್ನ ಪಾಪುಗೆ ಅಂತ ಹೇಳಿ ತಗೊಂಡೆ. ಇನ್ನು ಅದಾದ್ಮೇಲೆ ಈ ಪುಟಾಣಿ ಕ್ಲಾತ್ಸ್ಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ, ಇಲ್ಲಿ ನೋಡಿ ನೀವು, ತುಂಬಾ ಚೆನ್ನಾಗಿದೆ ಕ್ಲಾತ್ಸ್ ಎಲ್ಲ. ನೋಡ್ತಾ ಇದ್ದೀರಾ, ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಇದು ಕೂಡ ಅಷ್ಟೇ, ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಈ ಕಲರ್ಸ್ ಅಷ್ಟೇ. ಇವಾಗ ಏನ್ ಗೊತ್ತಾ, ಬೈ 2 get 2, ಬೈ 1 get 1, ಸೊ ಈ ರೀತಿಯಲ್ಲಿ ಆಫರ್ಸ್ ನಡೀತಾ ಇದೆಯಾ. ಹಂಗಾಗಿ ನಾನು ಹೋಗ್ಬೇಕು ಅಂತ ಅನ್ಕೊಂತಿದ್ನಲ್ಲ, ಓಕೆ ಆಫರ್ ಬಿಟ್ಟಿದಾರಲ್ಲ ಅಂತ ನಾನು ಹೋಗಿ ತಗೊಂಡ್ ಬಂದೆ. ಸೊ ಈಗ ನೋಡ್ತಾ ಇರ್ಬೋದು, ಪುಟ್ಟಾಣಿ ಡ್ರೆಸ್ಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ ನಮ್ಮ ಪಾಪುಗೆ. ಯಾವಾಗ ಇರ್ತೀನೋ ಅಂತ ಹೇಳಿ ಕಾಯ್ತಾ ಇದ್ದೀನಿ. ಬಟ್ ಏನಂದ್ರೆ ಇವಾಗ ಸದ್ಯಕ್ಕೆ ಕ್ಲಾತ್ಸ್ ಇದೆ, ಅವೆಲ್ಲ ಟೈಟ್ ಆದ್ಮೇಲೆ ಇದನ್ನ ಒಂದ್ಸಲ ವಾಶ್ ಮಾಡ್ಬಿಟ್ಟು ಅದನ್ನ ನೆಕ್ಸ್ಟ್ ಟೈಮ್ ಇಡಬೇಕು. ಮುಂದಿನ ತಿಂಗಳು ಇಷ್ಟೊತ್ತಿಗೆ ಆಲ್ಮೋಸ್ಟ್ ಇಟ್ಕೊಂತಾರೆ ಬಟ್ಟೆಗಳೆಲ್ಲ ಫುಲ್ ಟೈಟ್ ಆಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನ ಇದೇನ್ ಗೊತ್ತಾ, ಇದು ಅಷ್ಟೇ. ಸೊ ಈ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಇದನ್ನು ಕೂಡ. ಬಟ್ ಈ ಕಲರ್ ನಂಗೆ ತುಂಬಾನೇ ಇಷ್ಟ ಆಯ್ತು ನೋಡಿ, ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಅಷ್ಟೇನೆ, ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅಂಡ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಮುಟ್ಟು ನೋಡಿದ್ರೆ ಸಾಫ್ಟ್ನೆಸ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಂಡ್ ಇದನ್ನು ಕೂಡ ಅಷ್ಟೇನೆ, ಫುಲ್ ಆಲ್ಮೋಸ್ಟ್ ಎಲ್ಲಾನು ಕೂಡ ನಾನು ಫುಲ್ ಸ್ಲೀವ್ ನನ್ನೇ ತಗೊಂಡೆ. ಹಾಫ್ ಸ್ಲೀವ್ ನ ಪಾಪುಗೆ ಆಲ್ರೆಡಿ ಇದೆ, ದೊಡ್ಡ ಸೈಜ್ ಇಂದು ಕೂಡ ಸ್ವಲ್ಪ ಇದೆ. ಫುಲ್ ಸ್ಲೀವ್ ಎಂತಕ್ಕೆ ಅಂದ್ರೆ ಇವಾಗ ಚಳಿಗಾಲ ಅಲ್ವಾ, ಸೊ ಹಂಗಾಗಿ ನಾನು ಫುಲ್ ಸ್ಲೀವ್ನೇ ತಗೊಂಡ್ಬಿಟ್ಟೆ. ನೋಡಿ ಪುಟ್ಪುಟಾಣಿಗೂ ಚೆನ್ನಾಗಿದೆ, ನನಗೆ ತುಂಬಾನೇ ಇಷ್ಟ ಆಗೋಗ್ಬಿಡ್ತಿದೆ ನೋಡ್ತಿದ್ದಂಗೆ. ಅಂಡ್ ಇದನ್ನ ಅಷ್ಟೇ. ಸೊ ಆಫರ್ಸ್ ಎಲ್ಲ ಬಿಟ್ಟಿದ್ರಿಂದಾಗಿ ಒಂಥರ ಖುಷಿ ಆಯ್ತು. ನಾನು ತಗೊಂಡ್ಬೇಡ ಅನ್ಕೊಂತಿದ್ದು, ಎಂತದ್ ಬೇಡ ಅಂತ ಹೇಳಿ ಹೋಗಿ ತಗೊಂಡ್ ಬಂದೆ. ಅಂದ್ರೆ ಏನ್ ಗೊತ್ತಾ, ನೀವು ಬಡ್ಜೆಟ್ ಫ್ರೆಂಡ್ಲಿ ಆಗ್ಬೇಕು ಅಂತಂದ್ರೆ ಫಸ್ಟ್ ಕ್ರೈ ಅಲ್ಲ. ಯಾಕೆ ಅಂತಂದ್ರೆ ನಾವು ಕೂಡ ನಾರ್ಮಲ್ ಆಗಿ ಬೇರೆ ಶಾಪ್ಗಳಲ್ಲಿ ತಗೊಂಡಿದ್ದೀವಿ, ನಾವೇನು ಫಸ್ಟ್ ಕ್ರೈನಲ್ಲಿ ಹೋಗಿ ತಗೊಂತೀವಿ ಅಂತ ಏನಿಲ್ಲ. ಫಸ್ಟ್ ಯಾಕಂದ್ರೆ ನನಗೆ ಮುಂಚೆಯಿಂದನೂ ಅದೊಂದು ಆಸೆ ಇತ್ತು, ನಮ್ಮ ಪಾಪುಗೆ ಫಸ್ಟ್ ಕ್ರೈನಲ್ಲಿ ಒಂದ್ಸತಿ ತಗೊಂಡ್ಬರ್ಬೇಕು. ಯಾಕಂದ್ರೆ ತುಂಬಾ ಜನ ಹೇಳೋರು ಫಸ್ಟ್ ಕ್ರೈನಲ್ಲಿ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಹಂಗಾಗಿ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದು. ಅಂದ್ರೆ ಏನ್ ಗೊತ್ತಾ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಬಟ್ ಅಮೌಂಟು ಅಂತ ಬಂದಾಗ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಹಂಗಾಗಿ ಅಮೌಂಟ್ ಸ್ವಲ್ಪ ಕಡಿಮೆ ಇರಬೇಕು ಅಂದ್ರೆ ನಾವು ನಾರ್ಮಲ್ ಶಾಪ್ನಲ್ಲೇ ತಗೋಬೇಕಾಗುತ್ತೆ. ಸೊ ಇದನ್ನು ಅಷ್ಟೇ 3 to 6 months. ಈಗ ನಮ್ಮ ಪಾಪುಗೆ 3 ಕಂಪ್ಲೀಟ್ ಆಗಿ 4 ಇದೆ. ಸೊ ಇದನ್ನ ಇವಾಗ ಪಾಪುಗೆ ಆಲ್ಮೋಸ್ಟ್ ವೇರ್ ಮಾಡ್ಬೋದು. ಕ್ವಾಲಿಟಿ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಸೊ ಇದು ಈ ಒಂದು ಪುಟ್ಪುಟಾಣಿ ಡ್ರೆಸ್ಗಳು. ಆಕ್ಚುಲಿ ಏನ್ ಗೊತ್ತಾ, ನೀವು ನೋಡಿದಿರ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಶಾಪ್ ಒಳಗಡೆ ಹೋಗ್ತಿದ್ದಂಗೆ ಯಾವ್ದು ತಗೋಬೇಕು ಅಂತ ಅನ್ಸುತ್ತೆ. ಸೊ ಹಂಗಾಗಿ ಏನ್ ಗೊತ್ತಾ, ನಾವು ಆಫರ್ ಬಿಟ್ಟು ಆಲ್ಮೋಸ್ಟ್ ಒಂದು 8 days ಆದ್ಮೇಲೆ ನಾವು ಹೋಗಿದ್ದು. ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತು ಎಲ್ಲಾನು, ಆಲ್ರೆಡಿ ಆಫರ್ಸ್ಗಳು ಏನು ಪ್ರಾಡಕ್ಟ್ಸ್ಗಳೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದ್ವು, ಕ್ಲಾತ್ಸೂ ಅಷ್ಟೇನೆ. ಸೊ ಹಂಗಾಗಿ ಇದು ಕೂಡ ಅಷ್ಟೇ. ಇವಾಗ ಕಂಪೇರ್ ಮಾಡ್ಕೊಂಡು ಇದು ಸ್ವಲ್ಪ ಕಡಿಮೆ ಇದೆ ಕ್ಲಾತ್, ನೀವು ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಇವೆಲ್ಲ ತುಂಬಾನೇ ರಫ್ ಇದೆ. ನೆಕ್ಸ್ಟ್ ನಾನು ಪಾಪುಗೆ
ಇದೊಂದು ಪ್ಯಾಂಟು, ಪುಟಾಣಿ ಪ್ಯಾಂಟ್ ತಗೊಂಡೆ. ಸೊ ಇದಕ್ಕೆ ಏನ್ ಗೊತ್ತಾ, ಮ್ಯಾಚ್ ಮಾಡ್ಬೋದು ಪಾಪುಗೆ. ಅಂಡ್ ಈ ಒಂದು ಸೂಟ್ ನನ್ಗೆ ಏನ್ ಗೊತ್ತಾ, ಇದು ತುಂಬಾನೇ ಇಷ್ಟ ಆಯ್ತು ಇದು. ಸೊ ಹಂಗಾಗಿ ನಾನು ಇದನ್ನ ತಗೊಂಡೆ. ಇದೆಲ್ಲ ಅಡ್ಜಸ್ಟ್ ಇದ್ರಲ್ಲೇ ಇರುತ್ತೆ. ಇದು ಅಷ್ಟೇ, ನೀವು ನೋಡ್ತಾ ಇರ್ಬೋದು 3 to 6 months ಅಂತ ಹೇಳಿ ಇರುತ್ತೆ ಇದು. ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಯಾವ್ದಾದ್ರು ಫಂಕ್ಷನ್ ಅಟೆಂಡ್ ಮಾಡ್ಬೇಕಾದ್ರೆ ಪಾಪುಗೆ, ಸೊ ಈ ರೀತಿ ಕ್ಲಾತ್ಸ್ನೆಲ್ಲ ಹಾಕೊಂಡು ಹೋಗೋದಕ್ಕಿಂತ ಈ ತರ ಇದ್ರೆ ಒಂಥರ ಲುಕ್ ಆಸಮ್ ಆಗಿರುತ್ತೆ ಅಂತ ಹೇಳಿ ನಾನು ಈ ತರ ತಗೊಂಡೆ, ಚೆನ್ನಾಗಿರುತ್ತೆ ಪಾಪುಗೆ ಅಂತ ಹೇಳಿ. ಅಂಡ್ ಈ ಪ್ಯಾಂಟು ಅಷ್ಟೇ ನನ್ಗೆ ಇಷ್ಟ ಆಯ್ತು ತುಂಬಾನೇ. ನೋಡ್ಬೋದು, ಅಂದ್ರೆ ಇದೆಲ್ಲ ಏನ್ ಗೊತ್ತಾ, ಪ್ಯಾಂಟ್ಗಳು ಇವಕ್ಕೆ ಬಂದಿರೋದು ಇವಾಗ. ಇದಕ್ಕೆ ಇವು ಸೊ ಇದಕ್ಕೂ ಅಷ್ಟೇನೆ, ಈ ಇದಕ್ಕೆ ಈ ಪ್ಯಾಂಟು, ಸೊ ಇದೆಲ್ಲ ಬಂದಿದೆ. ಏನ್ ಗೊತ್ತಾ, ಇನ್ನು ಸ್ವಲ್ಪ ಇಟ್ಕೊಳಕ್ಕೆ ಒಂದ್ ದೊಡ್ಡನಾಗ್ಬೇಕು. ಬಟ್ ಏನ್ ಗೊತ್ತಾ, ತುಂಬಾ ಚಿಕ್ಕವನ್ನ ತಗೊಂಡ್ ಬಂದ್ಬಿಟ್ರೆ ಫುಲ್ ಟೈಟ್ ಆಗುತ್ತೆ ಮಕ್ಳುಗಳಿಗೆ. ಸೊ ಹಂಗಾಗಿ ಸ್ವಲ್ಪ ಲೂಸ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಾವ್ ಇವನ್ನ ತಗೊಂಡ್ ಬಂದ್ವಿ. ಓಕೆ, ಇದು ಇಷ್ಟ ಆಯ್ತು. ಇನ್ನು ಇದೇನ್ ಗೊತ್ತಾ, ಇದನ್ನ ಸ್ವೆಟರ್ ಟೈಪ್ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಅಡ್ಜಸ್ಟಬಲ್ ಆಗೂ ಕೂಡ ಹಾಕೊಬಹುದು. ಪಾಪುಗೆ ಏನಾದ್ರು ತುಂಬಾ ಸೆಕೆ ಆಗುತ್ತೆ ಅಥವಾ ಫುಲ್ ಸ್ಲೀವ್ ನಾವ್ ಏನಾದ್ರು ಶರ್ಟ್ ಇಟ್ಟಿರ್ತೀವಿ, ಸೊ ಅವಾಗ ಸ್ವೆಟರ್ ಇಡ್ಬೇಕು. ಬಟ್ ತುಂಬಾ ಸೆಕೆ ಆಗೋ ತರ ಇಡಬಾರ್ದು ಅಂತಂದ್ರೆ ಇದೇ ನಾವು ಸಿಂಗಲ್ ಆಗು ಕೂಡ ಯೂಸ್ ಮಾಡ್ಕೊಬಹುದು. ನೀವು ನೋಡ್ತಾ ಇರ್ಬೋದು ಎಲ್ಲಿ ನೋಡಿ, ಇದನ್ನ ನಾವು ಸಿಂಗಲ್ ಆಗು ಕೂಡ ಯೂಸ್ ಮಾಡ್ಕೊಬಹುದು. ಓಕೆ, ಇಷ್ಟು. ಸೊ ಇನ್ನು ನಾನು ಪಾಪುಗೆ ಅಂತ ಹೇಳಿ ಹಿಮಾಲಯ ಡೈಪರ್ ರ್ಯಾಷಸ್ ಕ್ರೀಮ್ ತಗೊಂಡೆ. ಬೇರೆ ಇನ್ನೆಲ್ಲಾ ಪ್ರಾಡಕ್ಟ್ಸ್ ಬೇಬಿ ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ಸ್ಗಳು ಎಲ್ಲವೂ ಕೂಡ ಆಲ್ರೆಡಿ ಇದ್ವು. ಸೊ ಹಂಗಾಗಿ ಇದು ಒಂದು ಸ್ವಲ್ಪ ಇರ್ಲಿಲ್ಲ, ಖಾಲಿ ಆಗ್ಬಿಟ್ಟಿತ್ತು. ಹಂಗಾಗಿ ಇದನ್ನೊಂದನ್ನ ತಗೊಂಡ್ ಬಂದೆ ನಾನು. ನೆಕ್ಸ್ಟ್ ನಾವೀಗ ಪಾಪುಗೆ ಈ ಒಂದು ಟಾಯ್ನ ತಗೊಂಡ್ವಿ. ನಾನು ಆಕ್ಚುಲಿ ಅಲ್ಲಿ ಹುಡುಕಿದ್ರಲ್ಲಿ ನನಗೆ 2 ಸಿಗಲಿಲ್ಲ. ಒಂದು ಪುಟಾಣಿ ಬೂಟ್ಸ್ ಟೈಪ್ ಪಾಪುಗೆ ಅಂತ ಹೇಳಿ ಹುಡುಕ್ತೆ. ಯಾಕಂದ್ರೆ ಈ ಒಂದು ನಾನು ಹೇಳ್ದೆ ನೋಡಿ ನಿಮ್ಗೆ, ಫಂಕ್ಷನ್ಸ್ ಏನಾದ್ರು ಅಟೆಂಡ್ ಮಾಡಿದ್ರೆ ಪಾಪುಗೆ ಪಾರ್ಟಿ ವೇರ್ ಟೈಪ್ ಇಟ್ಟಾಗ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅದನ್ನ ಹುಡುಕ್ತೆ. ಬಟ್ ಸ್ಟಾಕ್ ಎಲ್ಲ ಖಾಲಿ ಆಗಿತ್ತು. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ನಾವು ಆಲ್ರೆಡಿ ಆಫರ್ ಬಿಟ್ಟು 7 and 8 days ಆಗಿತ್ತು, ಆಮೇಲೆ ನಾವು ಹೋಗಿತ್ತು. ಸೊ ಹಂಗಾಗಿ ಸ್ವಲ್ಪ ಖಾಲಿ ಆಗಿತ್ತು ಸ್ಟಾಕ್. ಇನ್ನು ಮತ್ತೆ ಬರೋದಿಕ್ಕೆ ಇನ್ನು ಅದು ಐಟಮ್ಸ್ಗಳೆಲ್ಲ ಸ್ವಲ್ಪ ನಾಡಿದ್ದು ಆಚೆ ನಾಡಿದ್ದು ಹಿಂಗಾಗುತ್ತೆ ಅಂತ ಹೇಳಿದ್ರ. ಓಕೆ ಅಂತ ಅಂದ್ಬಿಟ್ಟು ಇದನ್ನೇ ತಗೊಂಡ್ ಬಂದ್ವಿ. ಇದು ಆಕ್ಚುಲಿ ಇನ್ನು ಈಗಲೇ ಪಾಪಕ್ಕೆ ಕೊಡೋ ಹಂಗಿಲ್ಲ, ಇದು ಇನ್ನು ಸ್ವಲ್ಪ ದೊಡ್ಡವನಾಗ್ಬೇಕು ಈ ಒಂದು ಟಾಯ್ನ ಕೊಡೋದಕ್ಕೆ. ಇದು ಡ್ಯಾನ್ಸಿಂಗ್ ಫ್ರಾಗ್ ಅಂತ ಹೇಳಿ. ಈ ಒಂದು ಆಕ್ಚುಲಿ ಇದು ಲೈಟ್ ಬರುತ್ತೆ. ಸೊ ಹಂಗಾಗಿ ತುಂಬಾ ಹತ್ತಿರದಲ್ಲಿ ಇಟ್ಟು ಪಾಪುಗೆ ಈಗ ತೋರ್ಸೋದಿಕ್ಕಾಗಲ್ಲ. ಬಟ್ ಏನ್ ಗೊತ್ತಾ, ಮಾರ್ನಿಂಗ್ ಟೈಮ್ ನಾವೇನಾದ್ರು ಪಾಪುಗೆ ಟಮ್ಮಿ ಟೈಮ್ಸ್ ಏನಾದ್ರು ಮಾಡಿಸ್ಬೇಕಾದ್ರೆ ತುಂಬಾ ದೂರದಲ್ಲಿಟ್ಟು, ಪಾಪ ಹೆಂಗು ಮಲ್ಕೊಂಡಿರ್ತಾನೆ, ತುಂಬಾ ದೂರದಲ್ಲಿಟ್ಟು ಇದನ್ನ ಆನ್ ಮಾಡ್ಬಿಟ್ರೆ ಆವಾಗ ನೋಡ್ಬೋದು, ಅದೇನು ಆಗೋದಿಲ್ಲ. ಬಟ್ ತುಂಬಾ ಹತ್ತಿರದಲ್ಲಿ ಪಾಪುಗೆ ನೋಡ್ಬೇಕು ಅಂತ ಅಂದ್ರೆ ಅವ್ನಿಗೆ ಇನ್ನೂ ಸ್ವಲ್ಪ 1 year ಕಂಪ್ಲೀಟ್ ಆಗಿ ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಸೊ ಹಂಗಾಗಿ ಇದು ತುಂಬಾ ಕ್ಯೂಟ್ ಆಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಇದಕ್ಕಿನ್ನೂ ಶೆಲ್ ಹಾಕಿಲ್ಲ. ಪಾಪಗೆ ಯಾವಾಗ ಟಮ್ಮಿ ಟೈಮ್ ಮಾಡಿಸ್ಬೇಕಂದ್ರೆ ನಾನು ಏನಾದ್ರು ವಿಡಿಯೋ ಮಾಡಿದ್ರೆ ಅವಾಗ ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಚೆನ್ನಾಗಿದೆ ಅಂತ. ಅಲ್ಲಿ ಪಾಪುಗೆ ಏನ್ ಗೊತ್ತಾ, ಇದನ್ನ ತಗೊಂಡ್ ಬರ್ತಿದ್ದಂಗೆನೆ ಪಾಪುಗೆ ತೋರ್ಸಿದ್ವಿ ಇದನ್ನ ಆನ್ ಮಾಡಿ. ಇಲ್ಲಿ ಆನ್ ಅಂಡ್ ಆಫ್ ಕೊಟ್ಟಿರ್ತಾರೆ ಇಲ್ಲಿ. ಸೊ ಇದನ್ನ ಪಾಪಕ್ಕೆ ತೋರ್ಸಿದ್ವಿ, ತುಂಬಾನೇ ಖುಷಿ ಪಟ್ಟ ಗೊತ್ತಾ ಅವನು. ಸೊ ಹಂಗಾಗಿ ಓಕೆ ತಂದಿದ್ಕು ಸಾಕಾಯ್ತು ಅಂತ ಅನ್ನಿಸ್ತು. ಅವ್ನು ಏನ್ ಗೊತ್ತಾ, ಮಕ್ಳಿಗೆ ಯಾವ್ದು ಇಷ್ಟ ಆಗುತ್ತೆ ಯಾವ್ದು ಇಷ್ಟ ಆಗಲ್ಲ ಅಂತ ಹೇಳಿ ಗೊತ್ತಾಗೋದೇ ಇಲ್ಲ. ಇನ್ಮೇಲಿಂದ ಆಟ ಸಾಮಾನುಗಳು ಎಲ್ಲ ಸ್ವಲ್ಪ ಮಕ್ಳಿಗೆ ಕ್ರೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏನ್ ನೋಡಿದ್ರು ಕೂಡ ಬೇಕು ಬೇಕು ಅನ್ಸೋ ತರ ಇವಾಗ ನಾವು ಸೆಲೆಕ್ಟ್ ಮಾಡ್ತೀವಿ. ಸೊ ಹಂಗಾಗಿ ನಮ್ಗಷ್ಟು ಯಾವ್ದು ಅವ್ನ ಟೇಸ್ಟಿಗೆ ಯಾವ ತರ ಅಂತ ಹೇಳಿ ನಮ್ಗಷ್ಟು ಗೊತ್ತಿರೋದಿಲ್ಲ. ಬಟ್ ಓಕೆ, ನಾವ್ ಇದುವರೆಗೂ ತಗೊಂಡ್ ಬಂದಿರೋ ಟಾಯ್ಸ್ ಆಲ್ಮೋಸ್ಟ್ ನಮ್ಗೆ ಎಲ್ಲದೂ ಕೂಡ ಇಷ್ಟ ಆಗಿದೆ. ಬಟ್ ಈ ಗಿಲ್ಕೆ ಟೈಪ್ ಬರ್ತವೆ ನೋಡಿ, ಅದನ್ನ ಅವನಷ್ಟು ಇಷ್ಟಪಡಲ್ಲ. ಅದನ್ನ ಜಾಸ್ತಿ ನಾವು ತಂದು ಇಲ್ಲ, ಒಂದ್ಸಲ ತಗೊಂಡ್ ಬಂದಿದ್ದೆ ಅಷ್ಟೇ ನಾವು ಅದನ್ನ ಅವ್ನು ಇಷ್ಟಪಡದಲ್ಲೇ ಇದ್ದು ನೋಡಿ ಸುಮ್ಮನೆ ಹೋಗ್ಬಿಟ್ವಿ. ಓಕೆ, ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ನಾವು ತಗೊಂಡ್ ಬಂದಿದ್ದು ಫಸ್ಟ್. ಓಕೆ, ಇಷ್ಟೆಲ್ಲ ಪಾಪು ಪ್ರಾಡಕ್ಟ್ಸ್ ನಾವು ತಗೊಂಡ್ವಿ. ಆಕ್ಚುಲಿ ಇಷ್ಟು ವಿಡಿಯೋ ಮಾಡ್ಬೇಕಾದ್ರೆ 4-5 ಸತಿ ಪಾಪು ಎದ್ಬಿಟ್ಟಿದ್ದಾನೆ. ಸೊ ಹಂಗಾಗಿ ನಾವು ಕೂಡ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದಿರ್ತೀವಿ. ಸ್ವಲ್ಪ ನನಗೂ ಟೈರ್ಡ್ ಆಗಿರುತ್ತೆ, ಪಾಪು ಮಲಗ್ದಾಗ್ಲೇ ನಾನು ಮಲ್ಕೊಂಡ್ಬಿಡ್ತೀನಿ. ಹಾಗಾಗಿ ಕೇಳಿಸ್ತಿದೆ ಅನ್ಸುತ್ತೆ ಮತ್ತೆ ನಿಮ್ಗೆ, ವೈಟ್ ಕುಂಕುಮ ಅಂತಿದ್ದೇನೆ.
ಸೊ ಓಕೆ, ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.